ಈ ವರ್ಷ ನೀವು ಯಾರು ನೀಟ್ ಎಕ್ಸಾಮ್ನ ಬರೀಬೇಕು ಅಂತ ಇರಾ ನೀವು ಯಾರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಯಾಕೆಂದರೆ NTA ಕಡೆಯಿಂದ ತುಂಬಾ ವೆರಿ ಇಂಪಾರ್ಟೆಂಟ್ ನೋಟಿಫಿಕೇಶನ್ನ ಬಿಟ್ಟಿದ್ದಾರೆ. ನೀವು ಈ ಒಂದು ಅಪ್ಡೇಟ್ನ ಫಾಲೋ ಮಾಡಿಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ನೀಟ್ ಎಕ್ಸಾಮ್ನ ಬರೆಯೋಕ್ಕಾಗಲ್ಲ. ಲೇಟೆಸ್ಟಾಗಿ ಏನು ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು ನೆಕ್ಸ್ಟ್ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ಗೆ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ಅಪ್ಡೇಟ್ ಸಿಗ್ತಾ ಇರುತ್ತೆ. ಮತ್ತು ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನಲ್ ಲಿಂಕ್ ನಿಮಗೆ ಕಮೆಂಟ್ ಸೆಕ್ಷನ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗಿ 2 ಚಾನಲ್ಗೂ ಕೂಡ, ಯಾಕೆಂದರೆ ಅಲ್ಲಿ ನಿಮಗೆ ನೋಟಿಫಿಕೇಶನ್ PDF ಮತ್ತು ಫಾಸ್ಟಾಗಿ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ. ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ NTA ಕಡೆಯಿಂದ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಈ ಒಂದು ನೋಟಿಫಿಕೇಶನ್ಲಿ ಪ್ರತಿಯೊಂದು ಪಾಯಿಂಟ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಬಗ್ಗೆ ನಾನು ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಸಬ್ಜೆಕ್ಟ್ ಏನಿದೆ, ಅಪ್ಡೇಟಿಂಗ್ ಆಧಾರ್ ಡೀಟೇಲ್ಸ್ ಅಂತ ಇದೆ. ಅಂದರೆ ನೀವು ಯಾರ್ಯಾರು ನೀಟ್ UG 2025 ಎಕ್ಸಾಮ್ನ ಬರೀಬೇಕು ಅಂತ ಇರ ನೀವೆಲ್ಲರೂ ಕೂಡ ಆಧಾರ್ ಕಾರ್ಡಲ್ಲಿರುವಂಥ ಡೀಟೇಲ್ಸ್ನ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಇದನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಇವ್ರಿಗೆ ನೋಟಿಫಿಕೇಶನ್ ಬಂದಿದೆ. ಯಾರ ಕಡೆಯಿಂದ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ನು ಮತ್ತು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಕಡೆಯಿಂದ. ಇಲ್ಲಿ ಅಪರ ID ಮತ್ತು ಆಧಾರ್ ಬೇಸ್ಡ್ ಅಥೆಂಟಿಕೇಶನ್ನ ಇಂಟಿಗ್ರೇಟ್ ಮಾಡಿ ಅಂತ ಹೇಳಿದರೆ, ಈ ಒಂದು ಇನಿಷಿಯೇಟ್ನ ಸಪೋರ್ಟ್ ಮಾಡೋಕ್ಕೋಸ್ಕರ NTA ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಈ ರೀತಿ ಪ್ರೊಸೆಸ್ನ ಹೇಳ್ತಾ ಇದ್ದಾರೆ, ಸರಿನಾ. ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಮೊದಲೇದಾಗಿ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಮೊಬೈಲ್ ನಂಬರು ನಿಮ್ಮ ಹತ್ರ ಇದೆಯಾ ಇಲ್ಲವನ್ನ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಇವಾಗ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಾದರೂ ಮೊಬೈಲ್ ನಂಬರ್ ಇಲ್ಲ, ಅಥವಾ ಮೊಬೈಲ್ ನಂಬರ್ ಇರೋದು ನಿಮ್ಗೇನಾದರೂ ಗೊತ್ತಿಲ್ಲ, ಅಥವಾ ನಿಮ್ಮ ಹತ್ರ ಒಂದು ನಂಬರ್ ಇಲ್ಲ ಅಂದರೆ ನೀವು ಚೇಂಜ್ ಮಾಡಿಸ್ಬೇಕಾಗುತ್ತೆ. ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ ಬಂದ್ಬಿಟ್ಟು ಲಿಂಕ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಇವಾಗ ಆಧಾರ್ ಕಾರ್ಡ್ ಏನಕ್ಕೆ ಇಂಪಾರ್ಟೆಂಟ್ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ ನೋಡಿ. ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಇವಾಗ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಕೆಲವು ಡೀಟೇಲ್ಸ್ ಬಂದ್ಬಿಟ್ಟು ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಅದರಿಂದ ನೀವು ಮ್ಯಾನ್ಯಲಾಗಿ ಎಂಟರ್ ಮಾಡಬೇಕಾದ್ರೆ ಕೆಲವು ಎರರ್ಸ್ ಏನಾಗುತ್ತೆ ಅದನ್ನು ತಡೆಗಟ್ಬೋದು ಅಂತ ಹೇಳ್ತಾರೆ. ಮತ್ತು ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂದರೆ ಇವಾಗ ಆಧಾರ್ ಕಾರ್ಡ್ ನೀವೇನಾದರೂ ಅಪ್ಡೇಟ್ ಮಾಡಿಸಿದ್ರೆ ಅದರಲ್ಲಿ ಫೇಶಿಯಲ್ ರೆಕಗ್ನೈಸೇಷನ್ ಮುಖಾಂತರ ನಿಮ್ಮದು ಎಕ್ಸಾಮಿನೇಷನ್ ಪ್ರೊಸೆಸ್ ತುಂಬಾ ಈಸಿ ಆಗುತ್ತೆ. ಮತ್ತು ನಿಮಗೆ ಎಕ್ಸಾಮಿನೇಷನ್ ನೀವು ಸೆಂಟರ್ಗೆ ಹೋದಾಗ ಅಲ್ಲಿ ನಿಮ್ಮ ಅಟೆಂಡೆನ್ಸ್ ವೆರಿಫಿಕೇಷನ್ ಕೂಡ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಸರಿನಾ. ಇಷ್ಟೆಲ್ಲ ಕಾರಣದಿಂದಾಗಿ ನೀವು ಆಧಾರ್ ಕಾರ್ಡಲ್ಲಿ ನೀವು ಅಪ್ಡೇಟ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟು ಅಂತ ಹೇಳ್ತಾರೆ. ಇವಾಗ ಆಧಾರ್ ಕಾರ್ಡಲ್ಲಿ ನೀವು ಹಾಗಾದರೆ ಏನೇನು ಡೀಟೇಲ್ಸ್ನ ಅಪ್ಡೇಟ್ ಮಾಡಿಸ್ಬೇಕು ಅಂತ ನೀವು ಕೇಳೋದಾದರೆ ನೇಮು, ಡೇಟ್ ಆಫ್ ಬರ್ತು ಎರಡೂ ಕೂಡ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಅಂದರೆ 10th ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ನೇಮು ಮತ್ತು ಡೇಟ್ ಆಫ್ ಬರ್ತ್ ಯಾವ ರೀತಿ ಇದೆ ಆಧಾರ್ ಕಾರ್ಡಲ್ಲೂ ಕೂಡ ಸೇಮ್ ಅದೇ ರೀತಿ ಇರಬೇಕು. ಫಾರ್ ಅನ್ ಎಕ್ಸಾಂಪಲು, ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ನೇಮ್ ಬಂದ್ಬಿಟ್ಟು ಸುರೇಶನ್ ಅಂತ ಇರುತ್ತೆ, ವಿತ್ ಇನ್ಶಿಯಲ್ ಇರುತ್ತೆ. ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ನೇಮ್ ಬಂದ್ಬಿಟ್ಟು ಇಲ್ಲಿ ಬರೀ ಜಸ್ಟ್ ಸುರೇಶ್ ಅಂತ ಇದೆ ಅಂದರೆ ಅದು ರಾಂಗ್ ಆಗುತ್ತೆ. ನಿಮ್ಮ ನೇಮು ಕೂಡ ಇಲ್ಲಿ N ಅಂತ ಬರಬೇಕು. ಇಲ್ಲೂ ಕೂಡ ಆಧಾರ್ ಕಾರ್ಡಲ್ಲಿ ಸುರೇಶ್ N ಅಂತ ಮಾಡಿಸ್ಕೋಬೇಕಾಗುತ್ತೆ. ನೆಕ್ಸ್ಟು ಡೇಟ್ ಆಫ್ ಬರ್ತು. ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 10/2/2002 ಅಂತ ಇರುತ್ತೆ. ಇಲ್ಲಿ ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಅಂದರೆ 2002 ಮಾತ್ರ ಇರುತ್ತೆ, ಅಂದರೆ ಇಯರ್ ಮಾತ್ರ ಇರುತ್ತೆ, ಮಂತು ಮತ್ತು ಡೇ ಇರಲ್ಲ. ಆವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡಲ್ಲಿ ಇಲ್ಲೂ ಕೂಡ 10/2/2002 ಅಂತ ಇಲ್ಲೂ ಕೂಡ ಸರಿ ಮಾಡಿಸ್ಕೋಬೇಕಾಗುತ್ತೆ, ಸರಿನಾ. ಇದಾದಮೇಲೆ ನೀವೇನಾದರೂ ಆಧಾರ್ ಕಾರ್ಡ್ನ 8th ಮಾಡಿಸ್ಕೊಂಡಿರ್ತೀರಾ, 9th ಮಾಡಿಸ್ಕೊಂಡಿರ್ತೀರಾ ಅಂದರೆ ಹಳೆ ಫೋಟೋ ಇರುತ್ತೆ. ಇವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಹೊಸ ಫೋಟೋನ ತೆಗೆಸಿ ಇಲ್ಲಿ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ, ಸರಿನಾ. ಇಲ್ಲಿ ಓವರ್ ಆಲ್ ಕನ್ಕ್ಲೂಷನ್ ಆಫ್ ದ ವಿಡಿಯೋ ಏನಂದರೆ ತುಂಬಾ ಸಿಂಪಲ್. ನಿಮ್ಮ ಆಧಾರ್ ಕಾರ್ಡ್ನ ಪ್ರತಿಯೊಬ್ಬರು ಕೂಡ ಅಪ್ಡೇಟ್ನ ಮಾಡಿಸ್ಕೊಳ್ಳಿ. ನೀಟ್ ಎಕ್ಸಾಮ್ ಯಾರು ಬರೀಬೇಕು ಅಂತ ಇರ ನೀವೆಲ್ಲರೂ ಕೂಡ ಅದರಲ್ಲಿ ನಿಮ್ಮ ನೇಮು, ಡೇಟ್ ಆಫ್ ಬರ್ತು, ಮೊಬೈಲ್ ನಂಬರು, ನಿಮ್ಮ ಫೋಟೋ ಇಷ್ಟು ಕೂಡ ಕರೆಕ್ಟಾಗಿರಬೇಕು. ಮತ್ತು ಅಪರ್ ID ಅನ್ನೋದು ಯಾವುದೇ ಥರದ ಮ್ಯಾಂಡೇಟರಿ ಅಲ್ಲ, ನೀವು ಬೇಕು ಅಂದರೆ ಮಾಡಿ ಇಟ್ಕೋಬೋದಾಗಿರುತ್ತೆ. ಇದೇ ರೀತಿ ವೀಡಿಯೋಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಏನಾದರೂ ನೀಟ್ ಎಕ್ಸಾಮ್ನ ಬರೀತಾ ಇದ್ರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.